ಫಿಲಿಪಿ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ಇಷ್ಟರೊಳಗೆ ನಾನು ಬಿರುದನ್ನು ಪಡೆದುಕೊಂಡು ಸಿದ್ಧಿಗೆ ಬಂದೇನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಆಮೆನ್. ಪೌಲ್ ಇಲ್ಲಿ ಏನಂತ ಹೇಳ್ತಿದ್ದಾನಂದ್ರೆ, ದೇವರು ಪೌಲ್ಗೆ ಏನು ಆಶೀರ್ವದಿಸನೋ, ಏನೆಲ್ಲ ದೇವರು ಪೌಲ್ಗೆ ಮೇಲ್ ಮಾಡ್ಕೊಂತ ಬಂದಿದನೋ ಅದನ್ನೆಲ್ಲ ಪೌಲು ನೆನೆಸ್ಕೊಂತಿಲ್ಲ. ಅದರಲ್ಲಿ ಪೌಲ್ ಅತಿಶಯನೂ ಪಡ್ತಿಲ್ಲ. ಅದನ್ನು ಬಿಟ್ಟು ನಾನು ಏನ್ ಮುಂದೆ ಮಾಡ್ಬೇಕು, ದೇವ್ರ ಕೆಲಸ ಏನ್ ಮಾಡ್ಬೇಕು ಅದನ್ನ ಹಿಡ್ಕೊಳಕ್ ನಾನು ಓಡುತ್ತಿದ್ದೀನಿ ಅಂತ ಹೇಳ್ತದ. ನೋಡ್ರಿ, ಎಷ್ಟು ಉನ್ನತವಾದ ಆಲೋಚನೆ ಪೌಲ್ಗೆ. ಯಾರಿಗಾದ್ರೂ ಸ್ವಲ್ಪ ದೇವ್ರು ಆಶೀರ್ವದಿಸಿದ್ರೆ, ದೇವರು ಮೇಲ್ ಮಾಡಿದ್ರೆ ಅದನ್ನು ನೋಡಿ ಅತಿಶಯ ಪಡೋರು ತುಂಬ ಮಂದಿ ಇರ್ತಾರ. ಆ ಅತಿಶಯ ಆಶೀರ್ವಾದ ನೋಡಿ ಗರ್ವ ಪಡೋರು ಇರ್ತಾರ, ಗರ್ವ ತೋರಿಸ್ತಿರ್ತಾರ. ಇನ್ನು ಕೆಲವೊಬ್ರು ಭಕ್ತಿನಲ್ಲಿ ಕೂಡ ಗರ್ವ ತೋರಿಸ್ತಿರ್ತಾರ. ನನಗೆ ಫುಲ್ ವಾಕ್ಯ ಗೊತ್ತು, ನಾನು ನಿಮ್ಗಿನ ಜಾಸ್ತಿ ಪ್ರಾರ್ಥನೆ ಮಾಡ್ತೀನಿ. ಈ ಭಕ್ತಿ ಗರ್ವ ಕೂಡ ಕೆಲವೊಬ್ಬರಲ್ಲಿ ಇರ್ತದೆ. ಅಂದ್ರೆ ಪೌಲ್ ಏನಂತ ಹೇಳ್ತಿದ್ದಾನಂದ್ರೆ, ಇವೆಲ್ಲ ನಾನು ಆಲೋಚನೆ ಮಾಡ್ತಿಲ್ಲ. ಎಷ್ಟೋ ಪ್ರಯಾಸ ಪಟ್ಟನ ಪೌಲು, ದೇವ್ರ ಸೇವೆಗಾಗಿ ಎಷ್ಟೋ ಕಷ್ಟಪಟ್ಟನ, ಎಷ್ಟೋ ಆತ್ಮವು ಸಂಪಾದಿಸನ, ಎಷ್ಟೋ ಪ್ರಾಂತಗಳಿಗೆ ಹೋಗಿ ಸ್ವಾರ್ಥ ಸಾರಿದನ. ಆದ್ರೆ ಎಲ್ಲಿನೂ ಗರ್ವ ಪಡ್ತಾ ಇಲ್ಲ, ಎಲ್ಲಿನೂ ಅತಿಶಯ ಪಡ್ತಾ ಇಲ್ಲ. ಅದನ್ನೆಲ್ಲದನ್ನ ಸೈಡ್ಗೆ ಇಟ್ಟು ಮುಂದೆ ಏನ್ ಮಾಡ್ಬೇಕು, ನಾನು ಮಾಡುವಂತ ಕೆಲಸ ದೇವ್ರು ನನಗೆ ಕೊಟ್ಟಿದ್ದಾನೋ ಅದನ್ನ ಹಿಡ್ಕನಕ್ಕಾಗಿ ನಾನು ಓಡ್ತಿದ್ದೀನಿ ಅಂತ ಹೇಳ್ತಾನೆ. ಪೌಲ್ನಲ್ಲಿ ಅತಿಶಯ ಪಡ್ಬೇಕಂದ್ರೆ ಎಷ್ಟೋ ಇದಾವ. ಯಾಕಂದ್ರೆ ಪೌಲು ರೋಮಾ ಸಿಟಿಸನ್ಶಿಪ್ ಹೊಂದಿರುವಂತ ವ್ಯಕ್ತಿ. ಗಮಲಿಯರ್ತಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ಕೊಂಡ್ ಬಂದಿದ್ದಾನ. ಪರಿಸೆಯರಲ್ಲಿ ನಿಷ್ಠಾವಂತನು, ಅದೇ ರೀತಿಯಲ್ಲಿ ಬಿನಾಮಿನ್ ಗೋತ್ರದವನು. ಇವನ್ನೆಲ್ಲ ನೋಡಿದ್ರೆ ಪೌಲಿಗೆ ಅತಿಶಯ ಪಡೋದು ಎಷ್ಟ ಐತೆ. ಅದ್ರ ಅತಿಶಯ ಪಡ್ತಿಲ್ಲ ಪೌಲು. ಅದನ್ನೆಲ್ಲ ನಾನು ಪಕ್ಕಕ್ಕಿಟ್ಟು ಏನ್ ಮಾಡ್ತಿದ್ದಾನ ಪೌಲು, ಮುಂದೆ ದೇವ್ರು ನನಗೆ ಏನ್ ಕೊಟ್ಟಾನ ಅದನ್ನ ಹಿಡ್ಕೊಂಡಾಗ ನಾನು ಓಡ್ತಿದ್ದೀನಿ ಅಂತ ಹೇಳ್ತಾನ. ಅಷ್ಟಿರೋ ಪೌಲೇ ಗರ್ವ ಅತಿಶಯ ಪಡ್ತಾ ಇಲ್ಲ. ಕೆಲವೊಬ್ಬರಿಗೆ ಸ್ವಲ್ಪ ದೇವ್ರು ಆಶೀರ್ವದಿಸಿದ್ರೆ ಎಷ್ಟು ಗರ್ವ ಪಡ್ತಾರ, ಎಷ್ಟು ಅತಿಶಯ ಪಡ್ತಾರೆ. ಆ ರೀತಿ ಇರುವಂಥವ್ರಾಗಿರ್ಬಾರ್ದು. ಇನ್ನ ಕಲಿಯುವಂಥವ್ರಾಗಿರ್ಬೇಕು. ನಾವು ಕಲಿಯೋದು ಜಾಸ್ತಿ ಐತೆ, ದೇವ್ರು ನಮಗೆ ಕಲಿಸೋದು ಜಾಸ್ತಿ ಐತೆ. ಕಲಿಯುವಂಥ ಮನಸ್ಸಿರ್ಬೇಕು. ವಾಕ್ಯ ಅನ್ನೋದು ಸಮುದ್ರ. ಇದು ಎಷ್ಟು ಕಲಿತ್ರೂ ಕಡಿಮೆನೇ. ಅದು ನಿಧಿ, ಎಷ್ಟು ತೋಡಿದ್ರು ಅಷ್ಟು ನಿಧಿ ನಮಗೆ ಸಿಗ್ತದೆ. ನಾವು ಕಲಿಯೋದು ಜಾಸ್ತಿ ಇದೆ, ನಾವು ಕಲಿಬೇಕು, ಅನೇಕರಿಗೆ ಕಲಿಸ್ಬೇಕು. ಈ ಅಂತ್ಯ ದಿನಗಳಲ್ಲಿ ಸುಳ್ಳು ಪ್ರವಾದಿಗಳು ಜಾಸ್ತಿ ಆಗಿದ್ದಾರೆ. ಅದನ್ನ ತಡೆಗಟ್ಟಬೇಕಂದ್ರೆ ಸತ್ಯನ ನಾವು ಪ್ರಕಟಿಸ್ಬೇಕು. ಸತ್ಯನ ಪ್ರಕಟಿಸ್ಬೇಕಂದ್ರೆ ಕಲಿಬೇಕು. ಕಲಿದಿಲ್ದಾಗ ನಾವು ಹೆಂಗ್ ಸತ್ಯನ ಪ್ರಕಟಿಸಕ್ ಆಗ್ತದೆ? ಸುಳ್ಳು ಬೋಧನೆಗಳು ಎದುರಿಸ್ಬೇಕಂದ್ರೆ ನಾವು ಸತ್ಯನ ಹಿಡ್ಕೊಂಡು ಎದುರಿಸ್ಬೇಕಲ್ಲ. ಇನ್ನ ಕಲಿಯೋದು ಜಾಸ್ತಿ ಐತಲ್ಲ, ಕಲಿಬೇಕಲ್ಲ. ಎಲ್ಲ ಕಲ್ತಿ ನಾನು ಗರ್ವ ಕೂಡ ಇರಬಾರ್ದು. ಎಲ್ಲ ಕಲಿಯೋಕೆ ಯಾರ ಕೈಲಿ ಆಗೋದಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಂತ ಒಂದು ಸೇವಕನಾದ್ರೂ ಒಂದು ಪೇಜ್, ಬೈಬಲ್ ಒಂದು ಪೇಜ್ ಇರ್ತದಲ್ಲ, ಆ ಒಂದು ಪೇಜ್ ಪರ್ಫೆಕ್ಟ್ ಆಗಿ ಪರಿಪೂರ್ಣವಾಗಿ ನನಗೆ ಅರ್ಥ ಆಗೈತೆ ಅನ್ನೋರು ಯಾರು ಇಲ್ಲ. ಇದ್ರಲ್ಲಿ ಎಷ್ಟೋ ಸತ್ಯ ಅಡಗಿರುತ್ತೆ, ಎಷ್ಟೋ ಮರ್ಮ ಇದ್ರಲ್ಲಿ ದೇವರಿಟ್ಟಿರ್ತಾರೆ. ಎಲ್ಲದನ್ನು ಪರಿಪೂರ್ಣವಾಗಿ ಏನ್ ಪರಿಶುದ್ಧಾತ್ಮ ದೇವ್ರು ಬರ್ಸಿರ್ತಾನೋ ಅದು ಪರ್ಫೆಕ್ಟ್ ಆಗಿ ನನಗೆ ಅರ್ಥ ಆಗೈತೆ ಅನ್ನೋರು ಯಾರು ಇಲ್ಲ. ನೀನ್ ಎಷ್ಟು ಸಾರಿ ಓದುತ್ತೀಯೋ ಅಷ್ಟು ಉನ್ನತವಾದ ಹೊಸ ಹೊಸ ಆಲೋಚನೆಗಳು ದೇವ್ರು ನಿನಗೆ ಬಯಲ್ಪಡಿಸ್ತಾನ. ಮತ್ತೆ ಇನ್ನು ಎಲ್ಲಿ ಕಲ್ತಿರ್ತೀವಿ ನಾವು? ಒಂದು ಪೇಜ್ನೇ ನಾವು ಪರಿಪೂರ್ಣವಾಗಿ ನಾವು ಜೀವನ ಪೂರ್ತಿ ಕಲಿಯಕ್ ಆಗೋದಿಲ್ಲ ಅಂದ್ರೆ ಇನ್ನು ಬೈಬಲ್ ಎಲ್ಲ ನಾವ್ ಎಲ್ಲಿ ಕಲ್ತಿರ್ತೀವಿ? ಭಕ್ತಿನಲ್ಲಿ ಗರ್ವ ತೋರಿಸ್ಬಾರ್ದು, ಕಲಿಬೇಕು. ಪೌಲ್ ಅದನ್ನೇ ಹೇಳ್ತಾನ, ನಾನು ಇನ್ನೂ ಕೆಲಸ ಐತೆ, ಇನ್ನೂ ಕೆಲಸದ ಬಗ್ಗೆ ನಾನು ಓಡಾಡ್ಬೇಕು, ನಾನು ಪ್ರಯಾಸ ಪಡ್ಬೇಕು. ಆ ರೀತಿ ಇರುವಂಥವ್ರಾಗಿರ್ಬೇಕು. ದೇವ್ರು ಆಶೀರ್ವದಿಸ್ತಾನ, ಒಳ್ಳೇದೇ. ಆಶೀರ್ವಾದ ನೋಡಿ ಗರ್ವ ಪಡುವಂಥವ್ರಾಗಿರ್ಬಾರ್ದು, ಅತಿಶಯ ಪಡುವಂಥವ್ರಾಗಿರ್ಬಾರ್ದು. ಮುಂದೆ ದೇವ್ರು ನಮ್ಗೆ ಇನ್ನ ಏನ್ ಕೆಲಸ ಕೊಟ್ಟಿದ್ದಾನೋ, ಏನ್ ನಾವು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ದೃಷ್ಟಿ ಇಟ್ಟು ಅದ್ರ ಬಗ್ಗೆ ನಾವು ಪೌಲ್ ಹೆಂಗ ಓಡ್ತದನೋ ನಾವು ಆ ರೀತಿ ಪ್ರಯಾಸ ಪಡುವಂಥವ್ರಾಗಿರ್ಬೇಕು. ಇನ್ನೊಂದು ಕೂಡ ಪೌಲ್ ಏನಂತ ಹೇಳ್ತಾನೆ ಗೊತ್ತಾ? ಆಶೀರ್ವಾದ ಒಂದೇ ಅಲ್ಲ, ಪೌಲು ಕೂಡ ತಪ್ಪುಗಳು ಮಾಡಿದಾನ ಇಲ್ಲ. ಪೌಲು ಸಂಘ ಹಿಂಸಿಸಿದಾನ. ಎಲ್ಲಿ ಸಂಘ ಕ್ರಿಸ್ತನ ಆರಾಧಿಸ್ತದೋ ಆ ಸಂಘನ ಹೋಗಿ ಹಿಂಸಿಸ್ಬೇಕಂತೇಳಿ ಎಷ್ಟೋ ಪ್ರಯಾಸ ಪಡ್ತಿರ್ತಾನ. ಹೋಗಿ ಅಧಿಕಾರಿಗಳು ತಗೋ ಆರ್ಡರ್ಸ್ ತಗೊಂಡ್ಬರ್ತಾನ, ಸಂಘ ಹಿಂಸಿಸ್ತಿರ್ತಾನ. ಸ್ಟಿಫೆನ್ನ ಸಾಯಿಸಕ ಪೌಲ್ ಕೂಡ ಒಂದು ಕಾರಣನ ಆತನ. ಮತ್ತೆ ಇದೆಲ್ಲ ತಪ್ಪಲ್ಲ. ಆದ್ರೆ ಪೌಲ್ ಏನಂತ ಹೇಳ್ತಾನೆ ಗೊತ್ತಾ? ನಾನು ಅವೆಲ್ಲ ತಿಳಿದೇ ಮಾಡಿದೀನಿ, ಪಾಪಿಯಲ್ಲಿ ಪ್ರಧಾನ ಪಾಪಿ ನಾನು, ದೇವ್ರು ನನಗೆ ಕ್ಷಮಿಸಿದಾನ ಅಂತ ಹೇಳ್ತಾನೆ. ಅಂದ್ರೆ ತಪ್ಪುಗಳು ಮಾಡಿದಾನ, ಆ ತಪ್ಪುಗಳು ಮಾಡಿನಲ್ಲ, ನಾನು ಆ ತಪ್ಪು ಮಾಡಿನಲ್ಲ ಅಂತೇಳಿ ಅದರಲ್ಲೇ ಕುತ್ಕೊಂಡಿಲ್ಲ ಪೌಲು.
ಅದರಲ್ಲೇ ಕುತ್ಕೊಂಡು ಭ್ರಮೆನಲ್ಲೇ ಬದುಕಿಲ್ಲ. ಕೆಲವೊಬ್ರು ಹಂಗೆ ಇರ್ತಾರ, ತಪ್ಪು ಮಾಡಿರ್ತಾರ, ಅದನ್ನ ದೇವ್ರ ಹತ್ರ ಕ್ಷಮಾಪಣೆ ಕೇಳಿರ್ತಾರ, ಆದ್ರೂ ಕೂಡ ಅಯ್ಯೋ ನಾನು ಅವಾಗ ತಪ್ಪು ಮಾಡಿದ್ದಲ್ಲ, ಅಯ್ಯೋ ನಾನು ಆ ತಪ್ಪು ಮಾಡಿದ್ದಲ್ಲ, ತಪ್ಪು ಮಾಡಬಾರ್ದಾಗಿತ್ತು, ನಾನು ಯಾಕೆ ತಪ್ಪು ಮಾಡಿದೆ, ನನ್ನ ಪಾಪಿನೇ, ನಾನು ಸರಿ ಇಲ್ಲ. ಅರೇ ತಪ್ಪು ಮಾಡಿ ಒಪ್ಕೊಂಡೇ ಇಲ್ಲ, ಏನಂತಿಲ್ಲ ದೇವ್ರು. ನೀನು ಯಾವಾಗಾದ್ರೂ ಮನಸ್ಫೂರ್ತಿಯಾಗಿ ನೀನು ಪಶ್ಚಾತ್ತಾಪ ಪಡ್ತೀಯೋ, ಪಾಪನ ಒಪ್ಕೊಂತೀಯೋ, ಆ ಪಾಪ ನಾನು ಅವಾಗೇ ತಗೊಂಡು ನಾನು ಬೆನ್ನಿಂದ ಹಾಕ್ಕೊಂತೀನಿ ಅಂತೇಳಿ ದೇವರೇ ಹೇಳಿದಾನಲ್ಲ. ದೇವರೇ ಮರ್ತೋಗಿರ್ತಾನ. ಆದ್ರೆ ಕೆಲವೊಬ್ರು ಅದನ್ನೇ ನೆನ್ಸ್ಕೊಂತಿರ್ತಾರ. ಪೌಲ್ ಕೂಡ ಅದು ನೆನ್ಸ್ಕೋವಲ್ಲ. ಪೌಲ್ ತಪ್ಪು ಮಾಡೋಣ, ಆದ್ರೂ ಕೂಡ ಏನಂತ ಹೇಳ್ತಾನಲ್ಲ, ನಾನು ಹಿಂದೆವೆಲ್ಲ ಮರ್ತು ಅದನ್ನೆಲ್ಲ ಬಿಟ್ಟು ನಾನು ಮುಂದೆ ಹಿಡ್ಕೊಳಕ್ ನಾನು ಓಡ್ತಿದ್ದೀನಿ ಅಂತ ಹೇಳ್ತಾನೆ. ಆ ರೀತಿ ಇರುವಂತವ್ರಾಗಿರ್ಬೇಕು. ಆ ಅಪರಾಧ ಭಾವನಲ್ಲೇ ಜೀವಿಸಬಾರ್ದು. ಬಿಟ್ಬಿಡೋಕೆ ಯಾವಾಗಾದ್ರೂ ನಾವು ದೇವ್ರ ತಲೆ ನಾವು ಕ್ಷಮಾಪಣೆ ಪಶ್ಚಾತ್ತಾಪ ಪಟ್ಟಿರ್ತು, ಆ ಕ್ಷಣವೇ ದೇವ್ರು ಅದನ್ನ ಕ್ಷಮಿಸ್ಬಿಟ್ಟಿರ್ತಾನೆ. ದೇವರೇ ಅದನ್ನ ಮರ್ತು ಬಿಟ್ಟಿರ್ತಾನೆ. ನಾವು ಕೂಡ ಅದನ್ನ ಮರೆತು ದೇವ್ರು ನಮ್ಗೆ ಏನ್ ಮುಂದೆ ಕೆಲಸ ಕೊಟ್ಟಿದ್ದಾನೆ, ದೇವ್ರು ನಮ್ಗೆ ಏನ್ ಆತನ ಉದ್ದೇಶ, ಏನ್ ಆತನ ಒಂದು ಸಂಕಲ್ಪ ನಮ್ಮ ಮೇಲೆ ಏನಾಯ್ತೋ ಅದನ್ನ ಇಟ್ಕೊಂಡು ನಾವು ಜೀವಿಸುವಂತವ್ರಾಗಿರ್ಬೇಕು, ನಡೆಯುವಂತವ್ರಾಗಿರ್ಬೇಕು, ತನ್ನ ಚಿತ್ತ ನೆರವೇರಿಸುವಂತವ್ರಾಗಿರ್ಬೇಕು. ಅಪರಾಧ ಭಾವನೆ ನಮ್ಮನ್ನ ಪಶ್ಚಾತ್ತಾಪದಲ್ಲಿ ನಡೆಸ್ಬೇಕೇ ತಪ್ಪ ಅದು ನಮ್ಮನ್ನ ಗಿಲ್ಟಿ ಫೀಲಿಂಗ್ನಾಗ ಇಡಬಾರ್ದು. ಆ ರೀತಿ ಇರುವಂತವ್ರಾಗಿರ್ಬಾರ್ದು. ನಾವು ಮುಂದೆ ಹೋಗ್ಬೇಕು. ಅದೇ ರೀತಿಯಲ್ಲಿ ದೇವ್ರ ಆಶೀರ್ವಾದ ಮಾಡಿದ್ರು ಕೂಡ ಆಶೀರ್ವಾದನಲ್ಲಿ ಗರ್ವ ಪಡುವಂಥವ್ರಾಗಿರ್ಬಾರ್ದು. ಅದನ್ನೂ ಮರೆತು ನಾವು ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಪ್ರಯಾಸ ಪಡುವಂಥವ್ರಾಗಿರ್ಬೇಕು. ಪೌಲ ಆ ರೀತಿ ನಡೆದಿದ್ದಾನ, ನಮ್ಮನ್ನು ಕೂಡ ಅದೇ ರೀತಿ ನಡಿ ಅಂತೇಳಿ ಪ್ರೋತ್ಸಾಹಿಸ್ತದ. ನಾವು ಆ ರೀತಿ ನಡೆಯುವಂಥವ್ರಾಗಿರ್ಬೇಕು. ಆಮೇಲೆ